Hi everyone. In the previous video, we have studied about how the transportation that takes place in human beings. Now, in this video, we are going to study about how the transportation will takes place in plants. So, in the life process called transportation, we have to study. One is transportation in human beings and another one is transportation in plants. Now let us study about transportation in plants. The transportation in plants will include two things. One is called as ascent of sap. One is ascent of sap and another one is translocation. So transportation in plants includes these two things. ಒಂದನ್ನ ಅಸೆಂಟ್ ಆಫ್ ಸ್ಯಾಪ್ ಅಂತ ಕರಿತೀವಿ, ಇನ್ನೊಂದನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ. ಸೊ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಅಸೆಂಟ್ ಆಫ್ ಸ್ಯಾಪ್ ಅಂದರೆ ಏನು ಒಂದು, ಎರಡನೇದು ಟ್ರಾನ್ಸ್ಲೊಕೇಶನ್ ಅಂದರೆ ಏನು. ಸೊ ಇವುಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಈ ಅಸೆಂಟ್ ಆಫ್ ಸ್ಯಾಪ್ ಅಂದರೆ ಏನು? ಸೊ ಈ ಅಸೆಂಟ್ ಅಂದರೆ ಇದನ್ನು ನಾವು ಅಪ್ವರ್ಡ್ ಡೈರೆಕ್ಷನ್ ಅಂತ ಕರಿತೀವಿ ಅಥವಾ ಅಪ್ವರ್ಡ್ ಮೂಮೆಂಟ್ ಅಂತ ಕರಿತೀವಿ. ಅಸೆಂಟ್ ಅಂದರೆ ಅಪ್ವರ್ಡ್ ಮೂಮೆಂಟ್. ನೆಕ್ಸ್ಟ್ ಸ್ಯಾಪ್ ಅಂದರೆ ಏನು? ಸ್ಯಾಪ್ ಅಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ವಾಟರ್ ಅಂಡ್ ಮಿನರಲ್ಸ್. So ascent means upward movement. Sap means mixture of water and minerals. The movement of mixture of water and minerals in the upward direction is called ascent of sap. What is ascent of sap? The movement of mixture of water and minerals in the upward direction. The movement of, so water ಮತ್ತೆ ಮಿನರಲ್ಸ್ ಹೇಗೆ ಮೂವ್ ಆಗ್ತಾ ಇದೆ? The movement of water and minerals in upward direction is called as ascent of sap. So sap andre mixture of water and minerals, ascent andre upward movement. This upward movement of mixture of water and minerals is called as ascent of sap. ಹಾಗಾದ್ರೆ ವಾಟರ್ ಮತ್ತು ಮಿನರಲ್ಸ್ ಎಲ್ಲಿಂದ ಮೂವ್ ಆಗುತ್ತೆ? ಇಟ್ ಮೂವ್ಸ್ ಫ್ರಮ್ ರೂಟ್ಸ್ ಟು ಲೀವ್ಸ್, ಎಸ್ಪೆಷಲಿ ಫಾರ್ ದ ಲೀವ್ಸ್. ಯಾಕೆಂದರೆ ಲೀವ್ಸ್ ಈಸ್ ದ ಕಿಚನ್ ಹೌಸ್ ಆಫ್ ದಿ ಪ್ಲಾಂಟ್. ದೇರ್ಫೋರ್ ಹಿಯರ್ ದ ಫುಡ್ ವಿಲ್ ಗೆಟ್ ಪ್ರಿಪೇರ್ಡ್. ಸೊ ಅದರಿಂದ ಫುಡ್ ಪ್ರಿಪೇರ್ ಆಗುವ ಜಾಗ ಲೀವ್ಸು. ಸೊ ಲೀವ್ಸ್ಗೆ ದಿಸ್ ಈಸ್ ದ ರಾ ಮೆಟೀರಿಯಲ್ ರಿಕ್ವೈರ್ಡ್. ಯಾಕೆಂದರೆ ಫೋಟೋಸಿಂಥಸಿಸ್ನಲ್ಲಿ ವಾಟರ್ ಈಸ್ ಒನ್ ಆಫ್ ದ ರಾ ಮೆಟೀರಿಯಲ್. ಸೊ ಹಾಗಾದರೆ ಲೀವ್ಸ್ಗೆ ಏನು ಬೇಕು? ವಾಟರ್ ಬೇಕು. ಆ ವಾಟರ್ ಎಲ್ಲಿಂದ ಎಲ್ಲಿಗೆ ಮೂವ್ ಆಗ್ತಾ ಇದೆ? ಫ್ರಮ್ ರೂಟ್ಸ್ ಟು ಲೀವ್ಸ್. This movement of a mixture of water and mineral from roots to leaves. ಹಾಗಾದರೆ ರೂಟ್ ಇಂದ ಲೀವ್ಸ್ಗೆ ವಾಟರ್ ಮತ್ತು ಮಿನರಲ್ಸ್ ಯಾವ ಮೂಮೆಂಟ್ ಆಗ್ತಾ ಇದೆ? ಇಟ್ ಮೂವ್ಸ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಸೊ ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಇದನ್ನೇ ನಾವು ಅಸೆಂಟ್ ಆಫ್ ಸ್ಯಾಪ್ ಅಂತ ಕರಿತೀವಿ. ಸೊ ದ ಪ್ರೋಸೆಸ್ ಆಫ್ ಮೂವ್ಮೆಂಟ್ ಆಫ್ ವಾಟರ್ ಅಂಡ್ ಮಿನರಲ್ಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಫ್ರಮ್ ರೂಟ್ ಟು ಲೀವ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅಸೆಂಟ್ ಆಫ್ ಸ್ಯಾಪ್. ಇದನ್ನೇ ನಾವು ಅಸೆಂಟ್ ಆಫ್ ಸ್ಯಾಪ್ ಅಂತ ಕರಿತೀವಿ. ಇದನ್ನು ನಾವಿಲ್ಲಿ ಜ್ಞಾಪಕ ಇಟ್ಕೋಬೇಕು. ಹಾಗಾದರೆ ಈ ಮೂಮೆಂಟ್ ಆಫ್ ದಟ್ ಈಸ್ ವಾಟರ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಈಸ್ ನಾಟ್ ಈಸಿ. ಹಾಗಾದರೆ ರೂಟಿಂದ ಲೀವ್ಸ್ಗೆ ವಾಟರ್ ಮತ್ತು ಮಿಕ್ಸ್ಚರ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಹೋಗಬೇಕು ಅಂದರೆ ಅದರ ಮೂಮೆಂಟು ಅಷ್ಟು ಸುಲಭವಾಗಿರೋದಿಲ್ಲ. ಆ ಮೂಮೆಂಟ್ ಆಗಬೇಕು ಅಂದರೆ ಸೊ ಪ್ಲಾಂಟ್ನಲ್ಲಿ ಒಂದು ಟಿಶ್ಯೂ ಇರಲೇಬೇಕು. ದಟ್ ಟಿಶ್ಯೂ ಈಸ್ ಕಾಲ್ಡ್ ಆಸ್ xylem. So without xylem tissue, the water cannot conduct from roots to leaves. Xylem tissue ಇಲ್ದಲೆ ಖಂಡಿತ ವಾಟರ್ ಮತ್ತು ಮಿನರಲ್ಸು ಯಾವುದೇ ಕಾರಣಕ್ಕೂ ಕಂಡಕ್ಟ್ ಆಗೋದಿಲ್ಲ. ಸೊ xylem ಏನು ಮಾಡುತ್ತೆ? ವಾಟರನ್ನು ಕಂಡಕ್ಟ್ ಮಾಡುತ್ತೆ ಅಥವಾ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆ ನಾವು xylemನ್ನು ವಿ ಕಾಲ್ ಇಟ್ ಆಸ್ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಸೊ xylem is a what tissue? Water conducting tissue. Why xylem is called as water conducting tissue? Because xylem will transport water and minerals from roots to all the parts of the plant body.
ಸೊ ಪ್ಲಾಂಟ್ ಬಾಡಿಗೆ ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಲ್ಲಿಗೆಲ್ಲ ಕೂಡ ನೀರು ಮತ್ತು ಮಿನರಲ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅದಕ್ಕೆ ಝೈಲಮನ್ನು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಇದು ಮೊದಲನೇದಾಗಿ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಝೈಲಮ್ ಈಸ್ ಎ ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. ಈ ಝೈಲಮ್ ಅಂತ ಬಂದರೆ ನಮಗೆ 4 ಟೈಪ್ ಆಫ್ ಸೆಲ್ಸ್ ಝೈಲಮ್ ಟಿಶ್ಯೂಸ್ನಲ್ಲಿ ಇರುತ್ತೆ. ನೀವು ಆಲ್ರೆಡಿ ಪ್ರೀವಿಯಸ್ಲಿ ಇನ್ ದ 9th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡಿದ್ದೀರಾ. ದಟ್ ಈಸ್ ಒಂದು ಝೈಲಮ್ ಪೇರಂಕೈಮ. ದೇರ್ ಆರ್ 4 ಟೈಪ್ಸ್ ಆಫ್ ಸೆಲ್ಸ್ ಇನ್ ಝೈಲಮ್ ಟಿಶ್ಯೂ. ಒನ್ ಈಸ್ ಝೈಲಮ್ ಪೇರಂಕೈಮ, ಎರಡನೇದು ಝೈಲಮ್ ಫೈಬರ್, ಮೂರನೇದನ್ನು ನಾವು ಝೈಲಮ್ ವೆಸಲ್ಸ್ ಅಂತ ಕರಿತೀವಿ, ಝೈಲಮ್ ವೆಸಲ್ಸ್. Then fourth one is xylem tracheids. ಈ ಝೈಲಮ್ ವೆಸಲ್ಸ್ ಮತ್ತು ಇವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗೋದಿಲ್ಲ. ಇದು ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಇನ್ ಕ್ಲಾಸ್ 9th. ಈಗ ನಾವು ಇವರಿಬ್ಬರ ಬಗ್ಗೆ ಮಾತಾಡೋದಾದರೆ ಝೈಲಮ್ ವೆಸಲ್ಸ್ ಆ್ಯಂಡ್ ಝೈಲಮ್ ಟ್ರೇಕಿಡ್ಸ್ ದೇ ಕನ್ಸಿಸ್ಟ್ ಮೋಸ್ಟ್ ಆಫ್ ದ ಸೆಲ್ಸ್ ಆರ್ ಡೆಡ್ ಸೆಲ್ಸ್. ಇವರಿಬ್ಬರಲ್ಲಿ ಇರುವಂತಹ ಸೆಲ್ಸ್ಗಳು ಮೋಸ್ಟ್ ಆಫ್ ದ ಸೆಲ್ಸ್ ಆರ್ ಡೆಡ್ ಸೆಲ್ಸ್ and those dead cells are arranged in a tube like structure. ಇವುಗಳಲ್ಲಿ ಝೈಲಮ್ ವೆಸಲ್ ಮತ್ತು ಝೈಲಮ್ ಟ್ರೇಕಿಡ್ಸ್ನಲ್ಲಿ ಇರುವಂತಹ ಮೋಸ್ಟ್ ಆಫ್ ದ ಸೆಲ್ಸ್ ಆರ್ ಡೆಡ್ ಸೆಲ್ಸ್ and those dead cells are arranged in a tube or pipe like structure. Through these pipe what will get conducted? Water and minerals will get conducted. ಹಾಗಾದರೆ ಈ ಝೈಲಮ್ ವೆಸಲ್ ಮತ್ತು ಝೈಲಮ್ ಟ್ರೇಕಿಡ್ನಲ್ಲಿ ಮೋಸ್ಟ್ ಆಫ್ ದ ಸೆಲ್ಸು ಡೆಡ್ ಸೆಲ್ಸ್ ಆಗಿರ್ತದೆ. ಆ ಡೆಡ್ ಸೆಲ್ಸು ಈ ರೀತಿ ಅರೇಂಜ್ ಆಗಿದೆ, ಅರೇಂಜ್ಡ್ ಇನ್ ಎ ಪೈಪ್ ಲೈಕ್ ಸ್ಟ್ರಕ್ಚರ್. ಹಾಗಾದರೆ ಈ ಪೈಪ್ನ ಮೂಲಕ ವಾಟ್ ವಿಲ್ ಗೆಟ್ ಕಂಡಕ್ಟ್? ವಾಟರ್ ವಿಲ್ ಗೆಟ್ ಕಂಡಕ್ಟ್ ಥ್ರೂ ದೀಸ್ ಪೈಪ್. ಅದಕ್ಕೆ ನಾವು ಝೈಲಮನ್ನು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ. We call xylem as a water conducting tissue because this xylem will transport water and minerals from roots to all the parts of the plant body, especially to the leaves parts ಅದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ. ಹಾಗಾದರೆ ನಾವು ಮೊದಲು ಸ್ಟಡಿ ಮಾಡಬೇಕಾಗಿರೋದು ಹೌ ದ ಝೈಲಮ್ ವಿಲ್ ಕಂಡಕ್ಟ್ ವಾಟರ್ ಇನ್ ಶಾರ್ಟ್ ಪ್ಲಾಂಟ್ಸ್. ಈಗ ನಾನು ಮೊದಲು ಮಾತಾಡೋದು ಐ ವಿಲ್ ಟಾಕ್ ಅಬೌಟ್ ಶಾರ್ಟ್ ಪ್ಲಾಂಟ್ಸ್. ಸೊ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಝೈಲಮ್ಮು ಹೇಗೆ ವಾಟರ್ನ ಕಂಡಕ್ಟ್ ಮಾಡುತ್ತೆ ಅನ್ನೋದನ್ನು ಫಸ್ಟ್ ಶಾರ್ಟ್ ಪ್ಲಾಂಟ್ಸಲ್ಲಿ ನೋಡೋಣ. ಅದೇ ಥರ ಟಾಲ್ ಪ್ಲಾಂಟ್ಸ್ನಲ್ಲಿ ಇದು ಈಗ ನಾವೇನು ಹೇಳ್ತೀವಿ ಅಸೆಂಟ್ ಆಫ್ ಸ್ಯಾಪ್ ಏನಿದೆಯೋ ಅದಷ್ಟೇ ಸಾಲದು ಎಲ್ಲಿ ಟಾಲ್ ಪ್ಲಾಂಟ್ಸಲ್ಲಿ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನೋ ಬೇಕಾಗುತ್ತೆ. ಅದೇನು ಬೇಕಾಗುತ್ತೆ ಅಂತ ನಾವು ಫಸ್ಟು ಶಾರ್ಟ್ ಪ್ಲಾಂಟ್ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಶಾರ್ಟ್ ಪ್ಲಾಂಟ್ಸ್. ಸೊ ಈ ಶಾರ್ಟ್ ಪ್ಲಾಂಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವೀಗ ನೋಡ್ತಾ ಹೋಗೋಣ. ಸೊ ಮೊದಲನೇ ಪಾಯಿಂಟ್ ಹೇಳೋದಾದರೆ, ಸೊ ಮೊದಲನೇದು ಸಾಯಿಲ್ ಇದೆಯಲ್ಲ, ಸಾಯಿಲ್ ಈಸ್ ರಿಚ್ ಇನ್ ವಾಟರ್. ಸೊ ಮಣ್ಣು ಹೋಲ್ಡ್ಸ್ ದ ವಾಟರ್, ದ ಸಾಯಿಲ್ ಹೋಲ್ಡ್ಸ್ ದ ವಾಟರ್. ಹಾಗಾದರೆ ಸಾಯಿಲ್ ಈಸ್ ರಿಚ್ ಇನ್ ವಾಟರ್. ನಾಟ್ ಓನ್ಲಿ ವಾಟರ್, ದ ಸಾಯಿಲ್ ಈಸ್ ರಿಚ್ ಇನ್ ವಾಟರ್ ಆ್ಯಂಡ್ ಮಿನರಲ್ಸ್. ವಾಟರ್ ಮತ್ತು ಮಿನರಲ್ಸ್ನಲ್ಲಿ ಸಾಯಿಲು ರಿಚ್ ಆಗಿರುತ್ತೆ. ಸೊ ವಾಟರ್ ಫ್ರಮ್ ಸಾಯಿಲ್. ಸೊ ಮೊದಲನೇ ಪಾಯಿಂಟು ಸಾಯಿಲ್ ಈಸ್ ರಿಚ್ ಇನ್ ವಾಟರ್ ಆ್ಯಂಡ್ ಮಿನರಲ್ಸ್. ಸೊ ವಾಟರ್ ಫ್ರಮ್ ಸಾಯಿಲ್ ಮೂವ್ಸ್ ಟು ರೂಟ್ಸ್ ಥ್ರೂ ರೂಟ್ ಏರ್ಸ್. ಸೊ ರೂಟ್ ಏರ್ಸ್ನ ಮೂಲಕ, ರೂಟ್ ಏರ್ಸ್ ಅಂದರೆ ಸಣ್ಣ ಸಣ್ಣ ಬೇರುಗಳು. ಸೊ ಸಣ್ಣ ಸಣ್ಣ ಬೇರುಗಳ ಮೂಲಕ ದೊಡ್ಡ ಬೇರಿಗೆ ವಾಟರು ಎಲ್ಲಿಂದ ಮೂವ್ ಆಗುತ್ತೆ? ಫ್ರಮ್ ದ ಸಾಯಿಲ್. ಸೊ ಸಾಯಿಲ್ ಈಸ್ ರಿಚ್ ಇನ್ ವಾಟರ್ ಆ್ಯಂಡ್ ಮಿನರಲ್ಸ್. ಹಾಗಾದರೆ ಈ ಸಾಯಿಲ್ನಲ್ಲಿರುವಂತಹ ವಾಟರು ರೂಟ್ ಏರ್ಸಿನ ಮೂಲಕ ಎಲ್ಲಿಗೆ ಬರುತ್ತೆ? ಇಟ್ ರೀಚಸ್ ರೂಟ್. ಹಾಗಾದರೆ ರೂಟ್ ಏರ್ಸಿಂದ ರೂಟ್ಗೆ ವಾಟರು ಸಾಯಿಲಿಂದ ಬರಬೇಕು ಅಂದರೆ ಇಟ್ ಮೂವ್ಸ್ ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಆಸ್ಮೋಸಿಸ್. ಆಸ್ಮೋಸಿಸ್ ಅನ್ನುವಂತಹ ಪ್ರೋಸೆಸ್ಸಿನ ಮೂಲಕ, ದಟ್ ಈಸ್ ಆಸ್ಮೋಸಿಸ್ ಈಸ್ ದ ಪ್ರೋಸೆಸ್ ಆಫ್ ಮೂಮೆಂಟ್ ಆಫ್ ದ ಪಾರ್ಟಿಕಲ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಎ ರೀಜನ್ ಆಫ್ ಲೋಯರ್ ಕಾನ್ಸಂಟ್ರೇಷನ್ ಥ್ರೂ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹಾಗಾದರೆ ಇಲ್ಲಿ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಯಾರಪ್ಪ ಅಂದರೆ ರೂಟ್ ಏರ್ ಆ್ಯಕ್ಟ್ಸ್ ಲೈಕ್ ಎ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಹಾಗಾದರೆ ಈ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ನ ಮೂಲಕ ಸಾಯಿಲ್ನಲ್ಲಿ ಇದ್ದಂತಹ ವಾಟರ್ ರೂಟ್ಸ್ಗೆ ಬರುತ್ತೆ.
ಹಾಗಾದರೆ ಇಲ್ಲಿ ಸಾಯಿಲ್ನಲ್ಲಿ ಕಾನ್ಸಂಟ್ರೇಷನ್ ಆಫ್ ವಾಟರ್ ಹೆಚ್ಚಾಗಿರುತ್ತೆ. ಈ ಕಾನ್ಸಂಟ್ರೇಷನ್ ಆಫ್ ವಾಟರ್ ವಿಚ್ ಈಸ್ ಮೋರ್ ಇನ್ ಸಾಯಿಲ್ will move from a region of higher concentration to a region of lower concentration through a semi-permeable membrane. That means water from the soil moves to root through a root hairs. ಇಲ್ಲಿ root hairs acts like a semi-permeable membrane. This process of movement of water from a region of higher concentration to a region of lower concentration through a semi-permeable membrane is called as osmosis. ಇದನ್ನೇ ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಆಸ್ಮೋಸಿಸ್ ಈಸ್ ಮೂಮೆಂಟ್ ಆಫ್ ವಾಟರ್. ಸೊ ವಾಟರ್ನ ಮೂಮೆಂಟನ್ನು ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಹಾಗಾದರೆ ಈ ಆಸ್ಮೋಸಿಸ್ ಏನು ಮಾಡುತ್ತಪ್ಪ ಅಂದರೆ, ಹಾಗಾದರೆ ಈಗ ಏನಾಯಿತು, ಸಾಯಿಲ್ನಲ್ಲಿದ್ದಂತಹ ವಾಟರು ರೂಟ್ ಏರ್ಸ್ನ ಮೂಲಕ ರೂಟಿಗೆ ಬಂದಿದೆ. ಸೊ ಇಲ್ಲಿಂದ ರೂಟ್ ಹ್ಯಾಸ್ ಝೈಲಮ್ ಟಿಶ್ಯೂ. ಸೊ ರೂಟ್ನಲ್ಲಿ ರೂಟ್ ಝೈಲಮ್ ಇರುತ್ತೆ. ಸೊ ರೂಟ್ನಲ್ಲಿರುವಂತಹ ಝೈಲಮ್ ಏನು ಮಾಡುತ್ತೆ, ಈ ವಾಟರನ್ನು ಕಂಡಕ್ಟ್ ಮಾಡಿ ಇಟ್ ಮೇಕ್ಸ್ ದ ವಾಟರ್ ಟು ಮೂವ್ ಟು ಲೀವ್ಸ್. ನಾಟ್ ಓನ್ಲಿ ದ ವಾಟರ್, ಈವನ್ ಸೊ ದಟ್ ಈಸ್ ಈಗ ವಾಟರು ಆಸ್ಮೋಸಿಸ್ನ ಮೂಲಕ ರೂಟ್ ಏರ್ಸಿಂದ ರೂಟಿಗೆ ಬಂದರೆ ಅದೇ ಥರ ಸೊ ದ ಸಾಯಿಲ್ ಈಸ್ ರಿಚ್ ಇನ್ ಮಿನರಲ್ಸ್. ಸೊ ಹಾಗಾದರೆ ಮಿನರಲ್ಸು ಕೂಡ ದ ಮಿನರಲ್ಸ್ ಮೂವ್ ಫ್ರಮ್ ಎ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್. ಹೈಯರ್ ಕಾನ್ಸಂಟ್ರೇಷನ್ ಅಂದರೆ ಯಾವುದು, ಸಾಯಿಲು. ಸೊ ಮಿನರಲ್ಸು ಇಟ್ ರೀಚಸ್ ರೂಟ್ ಏರ್ಸ್. ಸೊ ರೂಟ್ ಏರ್ಸ್ಗೆ ಬರ್ತಾ ಇದೆ. ಹಾಗಾದರೆ ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಡಿಫ್ಯೂಷನ್. ಸೊ ಡಿಫ್ಯೂಷನಿನ ಮೂಲಕ ಮಿನರಲ್ಸು ಮೂವ್ ಆದರೆ ಆಸ್ಮೋಸಿಸ್ ಮೂಲಕ ವಾಟರು ಮೂವ್ ಆಗುತ್ತೆ. ಹಾಗಾದರೆ ಶಾರ್ಟ್ ಪ್ಲಾಂಟ್ಗಳಲ್ಲಿ ಯಾರ ಮೂಲಕ ವಾಟರ್ ಮತ್ತು ಮಿನರಲ್ಸ್ ಮೂವ್ ಆಗುತ್ತೆ ಅಂದರೆ ಬೈ ಎ ಪ್ರೋಸೆಸ್ ಕಾಲ್ಡ್ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್. ಸೊ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ನಿನ ಮೂಲಕ ವಾಟರು ಶಾರ್ಟ್ ಪ್ಲಾಂಟ್ಸ್ನಲ್ಲಿ ಕಂಡಕ್ಟ್ ಆಗುತ್ತೆ. ಇನ್ ಶಾರ್ಟ್ ಪ್ಲಾಂಟ್ಸ್ ದ water and minerals will conduct through a process called osmosis and diffusion. Osmosis and diffusion is enough to carry out the water from roots to leaves in short plants. So short plants ಅಲ್ಲಿ ಇವೆರಡೂ ಸಾಕು. ಇವೆರಡನ್ನು ಸೇರಿಸಿದ್ರೆ ನಾವು ascent of sap ಅಂತ ಕರಿತೀವಿ. We call it as ascent of sap. Okay. So ಏನು, soil is rich in water and minerals. So soil ಏನು ಮಾಡುತ್ತೆ, ಸೊ ಸಾಯಿಲ್ನಲ್ಲಿರುವಂತಹ ವಾಟರು ರೂಟ್ ಏರ್ಸಿನ ಮೂಲಕ ರೂಟಿಗೆ ಬರುತ್ತೆ ಬೈ ಎ ಪ್ರೋಸೆಸ್ ಕಾಲ್ಡ್ ಆಸ್ಮೋಸಿಸ್. ಸಾಯಿಲ್ನಲ್ಲಿರುವಂತಹ ಮಿನರಲ್ಸು ರೂಟ್ ಏರ್ಸಿಗೆ ಬರುತ್ತೆ ಬೈ ಎ ಪ್ರೋಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್. ಸೊ ಆಸ್ಮೋಸಿಸ್ ಈಗ ರೂಟ್ಗೆ ಈಗ ವಾಟರ್ ಬಂದಿದೆ, ಮಿನರಲ್ಸ್ ಬಂದಿದೆ. ಸೊ ಈ ವಾಟರ್ ಮತ್ತು ಮಿನರಲ್ಲು ಝೈಲಮ್ನ ಮೂಲಕ ಥ್ರೂ ಝೈಲಮ್ ಇಟ್ ವಿಲ್ ಬಿ ಕ್ಯಾರಿಡ್ ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ಹಾಗಾದರೆ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ನಿನ ಮೂಲಕ ಶಾರ್ಟ್ ಪ್ಲಾಂಟ್ಸ್ನಲ್ಲಿ ವಾಟರು ರೂಟ್ಸ್ನಿಂದ ಇಟ್ ವಿಲ್ ಬಿ ಕ್ಯಾರಿಡ್ ಟು ಲೀವ್ಸ್. ಸೊ ಇನ್ ಶಾರ್ಟ್ ಪ್ಲಾಂಟ್ಸ್ ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್ ವಾಟರ್ ವಿಲ್ ಬಿ ಕ್ಯಾರಿಡ್ ಫ್ರಮ್ ರೂಟ್ಸ್ ಟು ಲೀವ್ಸ್. ಆದರೆ ಈಗ ನಾವು ಟಾಲರ್ ಪ್ಲಾಂಟ್ ಬಗ್ಗೆ ತಿಳ್ಕೋಬೇಕು. ಟಾಲರ್ ಪ್ಲಾಂಟ್ನಲ್ಲಿ ಇಷ್ಟಾದರೆ ಸಾಲದು. ಸೊ ಅಂದರೆ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ ಅಷ್ಟೇ ಸಾಲದು, ಇನ್ನೂ ಏನೋ ಬೇಕಲ್ಲಿ. ಯಾಕೆಂದರೆ ಟಾಲರ್ ಪ್ಲಾಂಟ್ಸ್ ಅಂದರೆ ದೇರ್ ಹೈಟ್ ವಿಲ್ ಬಿ ಟೂ ಮಚ್. ಅಗರ ರೂಟಿಂದ ಅಲ್ಲಿಗೆ ಲೀವ್ಸ್ಗೆ ರೀಚ್ ಆಗಬೇಕು ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಬೈ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್. ಇಲ್ಲಿ ಇನ್ನೂ ಏನೋ ಬೇಕು, ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಹೌ ವಾಟರ್ ವಿಲ್ ಬಿ ಕಂಡಕ್ಟೆಡ್ ಇನ್ ಟಾಲರ್ ಪ್ಲಾಂಟ್ಸ್. ನೋಡಿ, ಟಾಲರ್ ಪ್ಲಾಂಟ್ಸ್ನಲ್ಲಿ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ ಅಷ್ಟೇ ಸಾಲದು. ಇನ್ ಟಾಲರ್ ಪ್ಲಾಂಟ್ಸ್ ನಾಟ್ ಓನ್ಲಿ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್, ಅಲಾಂಗ್ ವಿತ್ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್ ಸೊ ಇನ್ನೂ ಒಂದು ಪ್ರೋಸೆಸ್ ನಡಿಬೇಕು. ಅದನ್ನು ನಾವು ಹೀಗೆ ಕರಿತೀವಿ, ದಟ್ ಈಸ್ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರಿತೀವಿ. ಹಾಗಾದರೆ ಇನ್ ಟಾಲರ್ ಪ್ಲಾಂಟ್ಸ್ ಅಲಾಂಗ್ ವಿತ್ ಆಸ್ಮೋಸಿಸ್ ಆ್ಯಂಡ್ ಡಿಫ್ಯೂಷನ್ one more process should take place and that is called as transpiration pull. ಅದನ್ನು ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರಿತೀವಿ. ಹಾಗಾದರೆ ನಾವೀಗ ಟ್ರಾನ್ಸ್ಪಿರೇಷನ್ ಪುಲ್ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಬಿಫೋರ್ ಸ್ಟಡಿಯಿಂಗ್ ವಾಟ್ ಈಸ್ ಟ್ರಾನ್ಸ್ಪಿರೇಷನ್ ಪುಲ್, ಫಸ್ಟ್ ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಈಸ್ ಟ್ರಾನ್ಸ್ಪಿರೇಷನ್. ಸೊ ದ ಪ್ರೋಸೆಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್,
the process of loss of water, the process of loss of water from the aerial part of the plant body, from the aerial part of the plant body is called transpiration. ಅಂದರೆ ಅರ್ಥ ಪ್ಲಾಂಟಿನ ಬಾಡಿಯಿಂದ ಏನು ಲಾಸ್ ಆಗ್ತಾ ಇದೆ ನೋಡಿ, ಪ್ಲಾಂಟಿನ ಏರಿಯಲ್ ಪಾರ್ಟ್. ಈಗ ಏರಿಯಲ್ ಪಾರ್ಟ್ ಅಂದರೆ ಲೀವ್ಸ್ ಆರ್ ಎಕ್ಸ್ಪೋಸ್ಡ್ ಟು ಏರ್, ಸ್ಟೆಮ್ಸ್ ಆರ್ ಎಕ್ಸ್ಪೋಸ್ಡ್ ಟು ಏರ್. ಈ ಸ್ಟೆಮ್ನ ಮೂಲಕ, ಲೀವ್ಸ್ನ ಮೂಲಕ ವಾಟರು ಲಾಸ್ ಆಗ್ತಾ ಇದೆ. ಪ್ಲಾಂಟ್ ಬಾಡಿಯಿಂದ ಏರಿಯಲ್ ಪಾರ್ಟಿನ ಮೂಲಕ ವಾಟರು ಲಾಸ್ ಆದರೆ ಅದನ್ನು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ಲು, ಈಗ ಸ್ಟೊಮ್ಯಾಟೊ ಓಪನ್ ಆದಾಗ ಸ್ಟೊಮ್ಯಾಟೊ ಮೂಲಕ ಏನಾಗ್ಬೋದು, ವಾಟರು ಲಾಸ್ ಆಗ್ಬೋದು. ಸ್ಟೆಮ್ನಲ್ಲಿರುವ ಲೆಂಟಿಸೆಲ್ಸಿನ ಮೂಲಕ ವಾಟರು ಲಾಸ್ ಆಗಬಹುದು. ಹಾಗಾದರೆ ಏರಿಯಲ್ ಪಾರ್ಟಿನ ಮೂಲಕ ವಾಟರು ಪ್ಲಾಂಟ್ ಬಾಡಿಯಿಂದ ಲಾಸ್ ಆದರೆ ಅದನ್ನು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೀಗೆ ಅಂದ್ಕೊಳ್ಳೋಣ. ಸೊ ಟ್ರಾನ್ಸ್ಪಿರೇಷನ್ ನಡೆದಿದೆ ಅಂದರೆ ಪ್ಲಾಂಟ್ ಬಾಡಿಯಿಂದ ವಾಟರು ಲಾಸ್ ಆಗಿದೆ. ಹಾಗಾದರೆ ಪ್ಲಾಂಟ್ ಬಾಡಿಯಿಂದ ಲಾಸ್ ಆದಂತಹ ವಾಟರು ಈಗ ಏನಾಗಬೇಕಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಅಂದ್ಕೊಳ್ಳೋಣ. ಸೊ ಇದು ಲೀವ್ಸ್ನ ಪಾರ್ಟು, ದಿಸ್ ಈಸ್ ದ ಲೀವ್ಸ್ ಪಾರ್ಟ್. ಸೊ ಈ ಲೀವ್ಸ್ನಲ್ಲಿರುವಂತಹ ವಾಟರು ಲಾಸ್ ಆಗಿದೆ. ಬಟ್ ಈಗ ಲೀವ್ಸ್ನಲ್ಲಿ ಫೋಟೋಸಿಂಥಸಿಸ್ಸು ನಡಿಬೇಕು. ನಾವು ದ ಫೋಟೋಸಿಂಥಸಿಸ್ ಶುಡ್ ಟೇಕ್ಸ್ ಪ್ಲೇಸ್ ಇನ್ ಲೀವ್ಸ್. ಸೊ ಲೀವ್ಸಲ್ಲಿ ಈಗ ಫೋಟೋಸಿಂಥಸಿಸ್ ನಡಿಬೇಕು. ಹಾಗಾದರೆ ಇದು ಏರಿಯಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ ಬಾಡಿ, ಲೀವ್ಸು. ಸ್ಟೊಮ್ಯಾಟೊ ಮೂಲಕ ವಾಟರು ಲಾಸ್ ಆಗಿದೆ. ಹಾಗಾದ್ರೆ ಏನಾಗಬೇಕು, ಈಗ ಫೋಟೋಸಿಂಥಸಿಸ್ ನಡಿಬೇಕು ಅಂದರೆ ವಿಚ್ ಈಸ್ ಒನ್ ಆಫ್ ದ ರಾ ಮೆಟೀರಿಯಲ್ ರಿಕ್ವೈರ್ಡ್, ವಾಟರ್ ಬೇಕೇ ಬೇಕು. ಈಗ ಲೀವ್ಸ್ನಲ್ಲಿ ವಾಟರು ಇಲ್ಲ. ಹಾಗಾದರೆ ಲೀವ್ಸ್ನಲ್ಲಿ ವಾಟರ್ ಇಲ್ಲ ಅಂದಾಗ ಸೊ ಫೋಟೋಸಿಂಥಸಿಸ್ಸು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ನೋ ಫೋಟೋಸಿಂಥಸಿಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ಆಬ್ಸೆನ್ಸ್ ಆಫ್ ವಾಟರ್. ಕ್ಲೋರೋಫಿಲ್ ಇದೆ, ಸನ್ಲೈಟ್ ಇದೆ, ಸನ್ಲೈಟ್ ಸಿಕ್ಕಿದೆ, ಕ್ಲೋರೋಫಿಲ್ ಇದೆ, ನೆಕ್ಸ್ಟು ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಇದೆ, ಬಟ್ ವಾಟರ್ ಸಿಗ್ತಿಲ್ಲ. ಸೊ 4 ರಾ ಮೆಟೀರಿಯಲ್ನಲ್ಲಿ ಒಂದು ರಾ ಮೆಟೀರಿಯಲ್ ಇಲ್ಲ ಅಂದರೂ ಕೂಡ ದಟ್ ಈಸ್ ಫೋಟೋಸಿಂಥಸಿಸ್ ವಿಲ್ ನಾಟ್ ಅಕ್ಕರ್. ಸೊ ಹಾಗಾದರೆ ಸೊ ಈ ಲೀವ್ಸ್ ಏನು ಮಾಡುತ್ತೆ, ಸೊ ವಾಟರ್ ಈಗ ಈ ಲೀವ್ಸ್ಗೆ ಬೇಕು. ಹಾಗಾದರೆ ಲೀವ್ಸಲ್ಲಿದ್ದ ವಾಟರ್ ಏನಾಗಿದೆ, ಲಾಸ್ ಆಗಿದೆ. ಯಾರ ಮೂಲಕ, ಟ್ರಾನ್ಸ್ಪಿರೇಷನ್ ಅನ್ನುವ ಪ್ರೋಸೆಸ್ಸಿನ ಮೂಲಕ ಲಾಸ್ ಆಗಿಬಿಟ್ಟಿದೆ. ಬಟ್ ಈಗ ಲೀವ್ಸ್ಗೆ ವಾಟರ್ನ ಅವಶ್ಯಕತೆ ಇದೆ. ನೌ ದ ಲೀವ್ಸ್ ನೀಡ್ ವಾಟರ್. ಹಾಗಾದರೆ ಈ ಲೀವ್ಸ್ ಏನು ಮಾಡುತ್ತೆ, ತನ್ನ ನಿಯರ್ ಬೈ ಇರುವಂತಹ ಝೈಲಮ್ನಿಂದ ವಾಟರನ್ನು ಪುಲ್ ಮಾಡುತ್ತೆ. ದ ಲೀವ್ಸ್ ವಿಲ್ ಪುಲ್ ದ ವಾಟರ್ ಫ್ರಮ್ ನಿಯರ್ ಬೈ ಝೈಲಮ್ ಆ್ಯಂಡ್ ದಿಸ್ ಝೈಲಮ್, ಇಲ್ಲಿರುವಂತಹ ಝೈಲಮ್ ಏನು ಮಾಡುತ್ತೆ, ತನ್ನ ನಿಯರ್ ಬೈ ಇರುವಂತಹ ಝೈಲಮ್ನಿಂದ ವಾಟರನ್ನು ಪುಲ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿರೋ ಝೈಲಮ್ಮು ಏನು ಮಾಡುತ್ತೆ, ಸೊ ಈ ಝೈಲಮ್ನಿಂದ ವಾಟರ್ನ ಪುಲ್ ಮಾಡುತ್ತೆ. ಲೀವ್ಸ್ ವಿಲ್ ಪುಲ್ ದ ವಾಟರ್ ಫ್ರಮ್ ನಿಯರ್ ಬೈ ಝೈಲಮ್. ಲೀವ್ಸ್ ಏನು ಮಾಡುತ್ತೆ, ತನ್ನ ಹತ್ರ ಇರುವಂತಹ ಝೈಲಮ್ನಿಂದ ವಾಟರ್ನ ಪುಲ್ ಮಾಡುತ್ತೆ. ಈ ಝೈಲಮ್ನಿಂದ ವಾಟರ್ ಪುಲ್ ಮಾಡುತ್ತೆ. ಈ ಝೈಲಮ್ನಿಂದ ವಾಟರ್ನ ಪುಲ್ ಮಾಡುತ್ತೆ. ಮತ್ತು ಈಗ ರೂಟ್ನಲ್ಲಿದೆ ಝೈಲಮ್ಮು, ಆ ಝೈಲಮ್ ಪ್ರೆಸೆಂಟ್ ಇನ್ ದ ರೂಟ್ನಿಂದ ಈ ಝೈಲಮ್ ಏನು ಮಾಡುತ್ತೆ, ವಾಟರ್ನ ಪುಲ್ ಆಗುತ್ತೆ. ಹಾಗಾದರೆ ಸೊ ಪ್ರತಿ ಹಂತದಲ್ಲೂ ಕೂಡ ವಾಟರು ಪುಲ್ ಆಗ್ತಾ ಇದೆ. ಹಾಗಾದರೆ ವಾಟರ್ ಪುಲ್ ಯಾಕೆ ಆಗ್ತಾ ಇದೆ ಅಂದರೆ ಲೀವ್ಸ್ನಲ್ಲಿ ಟ್ರಾನ್ಸ್ಪಿರೇಷನ್ ನಡೆದಿರೋದ್ರಿಂದ. ಹಾಗಾದರೆ ಟ್ರಾನ್ಸ್ಪಿರೇಷನ್ ನಡಿಲಿಲ್ಲ ಅಂದಿದ್ರೆ ಖಂಡಿತ ದಟ್ ಈಸ್ ವಾಟರ್ ಪುಲ್ ಆಗ್ತಿರ್ಲಿಲ್ಲ. ವಾಟರ್ ಯಾಕೆ ಪುಲ್ ಆಗ್ತಾ ಇದೆ ಅಂದರೆ ಲೀವ್ಸ್ನಲ್ಲಿರುವ ಸ್ಟೊಮ್ಯಾಟೊ ಮೂಲಕ ವಾಟರ್ ಲಾಸ್ ಆಗಿದೆ. ಈಗ ಲೀವ್ಸ್ಗೆ ಏನು ಬೇಕೇ ಬೇಕು, ವಾಟರ್ ಬೇಕೇ ಬೇಕು. ಯಾಕೆಂದರೆ ಫೋಟೋಸಿಂಥಸಿಸ್, ತನ್ನ ಫುಡ್ಡನ್ನು ತಾನು ಪ್ರಿಪೇರ್ ಮಾಡ್ಕೋಬೇಕು ಅಂದರೆ ಲೀವ್ಸ್ ರಿಕ್ವೈರ್ಸ್ ವಾಟರ್. ಹಾಗಾದರೆ ಈ ಲೀವ್ಸ್ ಏನು ಮಾಡುತ್ತೆ, ನಿಯರ್ ಬೈ ಝೈಲಮ್ನಿಂದ ವಾಟರ್ನ ಪುಲ್ ಮಾಡುತ್ತೆ. ಈ ಝೈಲಮ್ನಿಂದ ವಾಟರ್ನ ಪುಲ್ ಮಾಡುತ್ತೆ. ಈ ಝೈಲಮ್ನಿಂದ ವಾಟರ್ ಪುಲ್ ಮಾಡುತ್ತೆ. ಈ ರೂಟ್ನ ಝೈಲಮ್ನಿಂದ ವಾಟರ್ ಪುಲ್ ಮಾಡುತ್ತೆ. ಹಾಗಾದ್ರೆ ಇದೇ ಥರ ವಾಟರ್ ಪುಲ್ ಆಗಿ ರೂಟ್ಸ್ನಲ್ಲಿದ್ದಂತಹ ವಾಟರು ಎಲ್ಲಿಗೆ ರೀಚ್ ಆಯಿತು, ಲೀವ್ಸ್ಗೆ ರೀಚ್ ಆಯಿತು. ಇನ್ ವಿಚ್ ಪ್ಲಾಂಟ್ಸ್, ಇನ್ ಟಾಲರ್ ಪ್ಲಾಂಟ್ಸ್.
ಈಗ ಈ ರೂಟ್ಗೆ ಆಸ್ಮೋಸಿಸ್ ಮತ್ತು ಡಿಫ್ಯೂಷನ್ನಿನ ಮೂಲಕ ರೂಟ್ನಲ್ಲಿರುವಂತಹ ಝೈಲಮ್ಗೆ ವಾಟರ್ ಮಿನರಲ್ಸು ರೀಚ್ ಆಗಿಬಿಟ್ಟಿದೆ. ಯಾರ ಮೂಲಕ? ಥ್ರೂ ಎ ಪ್ರೋಸೆಸ್ ಕಾಲ್ಡ್ ಆಸ್ಮೋಸಿಸ್ ಅಂಡ್ ಡಿಫ್ಯೂಷನ್. ಬಟ್ ಅಲ್ಲಿಂದ ರೂಟ್ನಿಂದ ಎಲ್ಲಿಗೆ ರೀಚ್ ಆಗಬೇಕು? ಲೀವ್ಸ್ಗೆ ರೀಚ್ ಆಗಬೇಕು ಅಂದರೆ ಯಾರ ಮೂಲಕ ರೀಚ್ ಆಗುತ್ತೆ? ಇಟ್ ವಿಲ್ ರೀಚ್ ಬೈ ಎ ಪ್ರೋಸೆಸ್ ಕಾಲ್ಡ್ ಟ್ರಾನ್ಸ್ಪಿರೇಷನ್ ಪುಲ್. ನೋಡಿ, ಟ್ರಾನ್ಸ್ಪಿರೇಷನ್ ನಡಿಲೇಬೇಕು, ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ನಡಿಲೇಬೇಕು. ಟ್ರಾನ್ಸ್ಪಿರೇಷನ್ ನಡೆದ್ರಷ್ಟೇ ವಾಟರು ರೂಟ್ನಿಂದ ಲೀವ್ಸ್ಗೆ ಪುಲ್ ಆಗೋದು. ವಿತೌಟ್ ಟ್ರಾನ್ಸ್ಪಿರೇಷನ್ the water cannot be pulled from roots to leaves in taller plants. Therefore ನಾವು ಈ ಟ್ರಾನ್ಸ್ಪಿರೇಷನ್ ಇದೆಯಲ್ಲ, ಇದನ್ನ ನೆಸಸರಿ ಈವಿಲ್ ಅಂತ ಕರಿತೀವಿ. ವಿ ಕಾಲ್ ಅಂದರೆ ಟ್ರಾನ್ಸ್ಪಿರೇಷನ್ ನಡಿಲೇಬೇಕು ಟಾಲರ್ ಪ್ಲಾಂಟ್ಸ್ನಲ್ಲಿ. ಟ್ರಾನ್ಸ್ಪಿರೇಷನ್ ಅಂದರೆ ವಾಟರು ಲೀವ್ಸ್ನಲ್ಲಿ ಲಾಸ್ ಆಗಲೇಬೇಕು. ಲೀವ್ಸಲ್ಲಿ ಲಾಸ್ ಆದ್ರಷ್ಟೇ ರೂಟ್ನಿಂದ ಲೀವ್ಸ್ಗೆ ಏನು ರೀಚ್ ಆಗೋದು? ವಾಟರ್ ರೀಚ್ ಆಗೋದು. ಆದ್ದರಿಂದ ಟ್ರಾನ್ಸ್ಪಿರೇಷನನ್ನು we call it as necessary evil. Without transpiration the water cannot be reached from roots to leaves. ಇದನ್ನ ಜ್ಞಾಪಕ ಇಟ್ಕೋಬೇಕು. therefore transpiration is a necessary evil. ಟ್ರಾನ್ಸ್ಪಿರೇಷನ್ ಅನ್ನು ನಾವು ನೆಸೆಸರಿ ಈವಿಲ್ ಅಂತ ಕರಿತೀವಿ. ಸೊ ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇದನ್ನ ನಾವು ಜ್ಞಾಪಕ ಇಟ್ಕೋಬೇಕು. ಹಾಗಾದ್ರೆ ರೂಟ್ಸ್ನಿಂದ ಲೀವ್ಸ್ಗೆ ಏನಾಗ್ತಾ ಇದೆ? ವಾಟರು ಪುಲ್ ಆಗ್ತಾ ಇದೆ. ವಾಟರ್ ಪುಲ್ ಆಗ್ತಾ ಇದೆ. ವಾಟರ್ ಲಾಸ್ ಆಗಿರೋದ್ರಿಂದನೇ ವಾಟರ್ ಪುಲ್ ಆಗ್ತಾ ಇರೋದು. ಆದ್ರಿಂದ ಇದನ್ನ ಟ್ರಾನ್ಸ್ಪಿರೇಷನ್, ವಾಟರ್ ಲಾಸ್ ಆಗಿದೆ, ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ. ಟ್ರಾನ್ಸ್ಪಿರೇಷನ್ ನಡೆದಿರೋದ್ರಿಂದನೇ ವಾಟರ್ ಪುಲ್ ಆಗ್ತಾ ಇರೋದು. ಅದಕ್ಕೆ ಇದನ್ನ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಕರಿತೀವಿ. ಹಾಗಾದ್ರೆ ಈಗ ನೋಡೋಣ ವಾಟ್ ಈಸ್ ಮೆಂಟ್ ಬೈ ಟ್ರಾನ್ಸ್ಪಿರೇಷನ್ ಪುಲ್. ಸೊ ಟ್ರಾನ್ಸ್ಪಿರೇಷನ್ ಪುಲ್ ಅಂದ್ರೆ ಏನು? ಸೊ the pull of water from roots to leaves due to transpiration is called as transpiration pull. So the pull of water pull ಆಗ್ತಾ ಇದೆ. ಎಲ್ಲಿಂದ? from roots to leaves. ಯಾಕೆ? due to transpiration is called as transpiration pull. ಹಾಗಾದ್ರೆ ಸೊ ಟಾಲರ್ ಪ್ಲಾಂಟ್ಸ್ ನಲ್ಲಿ ನೋಡಿ, in taller plants the water reaches from roots to leaves. In taller plants the water and minerals will be transported with the help of osmosis, that is water, diffusion, that is minerals. So ಇನ್ನೊಂದು transpiration pull. In taller plants the water will conduct through three processes. One is osmosis, the movement of particle from a region of higher concentration to a region of lower concentration through semi-permeable membrane. Diffusion, the movement of water from a region of higher concentration to a region of lower concentration. The pull of water from roots to leaves due to transpiration is called transpiration pull. ಸೊ ಈ ಮೂರು ಪ್ರೋಸೆಸ್ಸಿನ ಮೂಲಕ, ಈ ಎರಡು ಪ್ರೋಸೆಸ್ ಸಾಕು ಶಾರ್ಟ್ ಪ್ಲಾಂಟ್ಸ್ಗಳಲ್ಲಿ. ಬಟ್ ಟಾಲರ್ ಪ್ಲಾಂಟ್ಸ್ನಲ್ಲಿ ಅಲಾಂಗ್ ವಿತ್ ಆಸ್ಮೋಸಿಸ್ ಅಂಡ್ ಡಿಫ್ಯೂಷನ್ transpiration pull also necessary. Therefore transpiration is a necessary evil. This you have to study in that is xylem. ಅಂದ್ರೆ ಸೊ ಅಸೆಂಟ್ ಆಫ್ ಸ್ಯಾಪ್ ನ ಜೊತೆಗೆ ಏನಾಗಬೇಕು? ಟ್ರಾನ್ಸ್ಪಿರೇಷನ್ ಪುಲ್ ಕೂಡ ನಡಿಬೇಕು. ಇವೆರಡು ನಡೆದ್ರೆ ಖಂಡಿತ ವಾಟರು ಟಾಲರ್ ಪ್ಲಾಂಟ್ಸ್ನಲ್ಲಿ ರೂಟ್ಸ್ನಿಂದ ಲೀವ್ಸ್ಗೆ ರೀಚ್ ಆಗುತ್ತೆ. So this is about how the xylem will conduct water. So xylem is a water conducting tissue. It transport water from roots to leaves and therefore it is called as a water conducting tissue. And ಇದರೊಳಗಡೆ ಹೇಗೆ ವಾಟರ್ ಕಂಡಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು, ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ another type of tissue, that is vascular tissue, that we call it as phloem. ಸೊ ಹೇಗೆ ಫುಡ್ ಕಂಡಕ್ಟ್ ಆಗುತ್ತೆ, ವಾಟರ್ ಹೇಗೆ ಕಂಡಕ್ಟ್ ಆಗುತ್ತೆ ಅಂತ ಇಲ್ಲಿ ನೋಡಿದ್ವು. ನೆಕ್ಸ್ಟ್ ನಾವು ಫುಡ್ ಹೇಗೆ ಕಂಡಕ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸ್ಟಿಲ್ those who are not subscribed, please subscribe my channel. Those who already subscribed, watch my videos, share my videos and like my videos, and please don't forget to press the bell icon to get the notification for the next video.
And thanks everyone for encouraging me and my YouTube channel. Once again, thank you very much.